ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋದಂದರೆ ಪಿ ಸಿಯಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ತೊಗೊಂಬಂದಿದ್ದೀನಿ. ಅದರಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂತ ಕ್ವಶನ್ಗಳನ್ನು ಜಾಸ್ತಿ ಕೇಳ್ತಾ ಇರ್ತಾನೆ. ಈ ಪದೇ ಪದೇ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಅತಿ ಹೆಚ್ಚು ರಿಪೀಟ್ ಆಗಿರ್ತಕ್ಕಂಥ 1 or 2 ಕ್ವಶನ್ ಎಕ್ಸಾಮಲ್ಲಿ ಫಿಕ್ಸ್ ಬರುವಂಥ ಕ್ವಶನ್ಗಳನ್ನು ತೊಗೊಂಬಂದಿದ್ದೀನಿ. ಯಾರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ನಿಮಗೆ ಟಾಪಿಕ್ ಬೇಕು, ನಿಮಗೆ ಪಿ ಸಿ ಸಂಬಂಧಪಟ್ಟಂಥದ್ದು ಅದನ್ನು ಕ್ಲಾಸ್ಗಳನ್ನು ಮಾಡ್ತಾಯಿರ್ತೀನಿ. ಬರೀ ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ. ಮೊದಲನೇ ಕ್ವಶನ್ ಯಾವುದಂದರೆ, ಒಂದು ಸೈಡು ಏನು ಕೊಟ್ಟಿರ್ತಾರೆ, ಯುದ್ಧಗಳ ಬಗ್ಗೆ ಕೊಟ್ಟಿರ್ತಾರೆ. ಇನ್ನೊಂದು ಸೈಡು ಆ ಯುದ್ಧಗಳು ನಡೆದತಕ್ಕಂಥ ವರ್ಷಗಳು, ಯಾವ ವರ್ಷದಲ್ಲಿ ಯಾವ ಯುದ್ಧ ನಡೀತು. ಈ ಥರ ಕ್ವಶನ್ಸ್ಗಳು ಭಾಳಷ್ಟು ಸರಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಅಂದರೆ ಮೊದಲನೇ ಪಾಣಿಪತ್ ಯುದ್ಧ ಯಾವಾಗ ನಡೀತು, ತಾಳಿಕೋಟೆ ಯುದ್ಧ ಯಾವಾಗ ನಡೀತು, ಪ್ಲಾಸಿ ಯುದ್ಧ ಯಾವಾಗ ನಡೀತು, ಬಕ್ಸರ್ ಯುದ್ಧ ಯಾವಾಗ ನಡೀತು. ಈ ಥರ ಯುದ್ಧಗಳನ್ನು ಕೊಟ್ಟು ಅದಕ್ಕೆ ಮ್ಯಾಚ್ ಮಾಡಲು ಹೇಳ್ತಾರೆ, ಇಯರ್ಗಳನ್ನು ಕೊಟ್ಟು. ಇದು ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳು. ಇದಕ್ಕೆ ಸಂಬಂಧಪಟ್ಟ ಆನ್ಸರ್ಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೊದಲನೇ ಪಾಣಿಪತ್ ಯುದ್ಧ 1726 ನಡೀತದೆ, ತಾಳಿಕೋಟೆ ಯುದ್ಧ 1765, ಪ್ಲಾಸಿ ಯುದ್ಧ 1757 ಮತ್ತು ಬಕ್ಸರ್ ಯುದ್ಧ 1764 ನಡೀತದೆ. ಇದಾದ ತಕ್ಷಣ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್. ಕರ್ನಾಟಕ ನದಿಗಳು ಮತ್ತು ಅವು ಎಲ್ಲಿ ಉಗಮಿಸ್ತಕ್ಕಂಥ ಸ್ಥಳಗಳು ಕೊಟ್ಟಿದ್ದಾರೆ. ಅಂದರೆ ಕಾವೇರಿ ನದಿ, ಇಲ್ಲಿ ನದಿಗಳು ಕೊಟ್ಟಿರ್ತಾರೆ, ಇಲ್ಲಿ ಉಗಮ ಸ್ಥಾನ ಅಂದರೆ ಆ ನದಿಗಳು ಎಲ್ಲಿ ಹುಡ್ತಾವೆ ಅಂತಕ್ಕಂಥದ್ದು. ಇಲ್ಲಿ ಕಾವೇರಿ ನದಿ ಕೊಟ್ಟಿದ್ದಾರೆ, ಕೃಷ್ಣಾ ನದಿ ಇದೆ, ಶರಾವತಿ ನದಿ ಇದೆ, ಪೆನ್ನಾರ್ ನದಿ. ಈ ನದಿಗಳು ಎಲ್ಲೆಲ್ಲಿ ಹುಡ್ತಾವೆ ಅಂತಕ್ಕಂಥ ಕೊಟ್ಟಿದ್ದಾರೆ. ಅಂದರೆ ಈಗ ಕಾವೇರಿ ನದಿಯಲ್ಲಿ ಹುಡ್ತಂದರೆ ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಡುತ್ತದೆ, ಹೀಗೆ ತಲಕಾವೇರಿಯಲ್ಲಿ ಹುಡುತ್ತದೆ. ಇನ್ನು ಶರಾವತಿ ನದಿ ಕೃಷ್ಣಾ ನದಿಯಲ್ಲಿ ಹುಡ್ತಂದರೆ ಕೃಷ್ಣಾ ನದಿ ಮಹಾಬಲೇಶ್ವರ. ಇನ್ನು ಶರಾವತಿ ನದಿ ಅಂಬುತೀರ್ಥದಲ್ಲಿ ಹುಡ್ತದೆ, ಪೆನ್ನಾರ್ ನದಿ ನಂದಿ ಬೆಟ್ಟ. ಈ ಥರ ಕೇಳ್ತಾರೆ. ಇನ್ನು ಒಂದನೇ ಕ್ವಶನಲ್ಲಿ ನಿಮ್ಗೆ ಕಾವೇರಿ ನದಿ ಬಗ್ಗೆ ಕೇಳ್ಬೋದು, ಅಥವಾ ಕೃಷ್ಣಾ ನದಿ ಬಗ್ಗೆ ಕೇಳ್ಬೋದು, ಶರಾವತಿ ನದಿ ಬಗ್ಗೆ ಕೇಳ್ಬೋದು, ಪೆನ್ನಾರ್ ನದಿ ಬಗ್ಗೆ ಕೇಳ್ಬೋದು. ಇವೆಲ್ಲ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್. ಇನ್ನೂ ಯಾರ್ಯಾರು ನೋಡ್ಕೊಂಡೆ ಇವೆಲ್ಲ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಇರ್ತವೆ, ನೋಡ್ಕೊಂಬಿಡಿ. ಇನ್ನು ನೆಕ್ಸ್ಟ್ ಭಾರತದ ಸಂವಿಧಾನದ ವಿಧಿಗಳು ಮತ್ತು ಪ್ರಾಮುಖ್ಯತೆಯನ್ನು ಕೇಳ್ತಾರೆ. ಅಂದರೆ ಒಂದು ಕಡೆ ಆರ್ಟಿಕಲ್ ಕೊಟ್ಟಿರ್ತಾರೆ, ಇನ್ನೊಂದು ಕಡೆ ಆ ಆರ್ಟಿಕಲ್ ಈ ಸೈಡ್ ಈ ಆರ್ಟಿಕಲ್ ಏನು ಹೇಳ್ತದೆ ಅಂತ ಕೊಟ್ಟಿರ್ತಾರೆ. 17 ವಿಧಿ ಏನು ಹೇಳ್ತದೆ, 21A ವಿಧಿ ಏನು ಹೇಳ್ತದೆ, 40 ವಿಧಿ ಏನು ಹೇಳ್ತದೆ, 356ನೇ ವಿಧಿ ಏನು ಹೇಳ್ತದೆ. 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ತದೆ. ಈ 1ನೇ ವಿಧಿ ಏನು ಹೇಳ್ತದೆ, ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ತದೆ. ಈ 21A ವಿಧಿ ಇದೇನು ಹೇಳ್ತದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಇದ್ರ ಬಗ್ಗೆ ಹೇಳ್ತದೆ. ಇನ್ನು ನೆಕ್ಸ್ಟ್ 40ನೇ ವಿಧಿ ಹೇಳ್ತಾನೆ, ಪಂಚಾಯತಿಗೆ ಸಂಬಂಧಪಟ್ಟಂಗೆ ಹೇಳ್ತದೆ. ಇನ್ನು 356ನೇ ವಿಧಿ ಹೇಳ್ತಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ಹೇಳ್ತದೆ. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಈ ಅತಿ ಹೆಚ್ಚು ಬಾರಿ ಕ್ವಶನ್ಗಳು ಏನಾಗಿವೆ ಅಂದರೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನೇ ನಾನು ಇಲ್ಲಿ ತೊಗೊಂಡು ಬಂದಿರೋದು. ಈ ನೆಕ್ಸ್ಟ್ ಸೈನ್ಸ್ ರಿಲೇಟೆಡ್ ಯಾವ ರೀತಿ ಕ್ವಶನ್ ಕೇಳ್ತಾನಂದರೆ, ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಟಮಿನ್ ಎ, ವಿಟಮಿನ್ B1, ವಿಟಮಿನ್ ಸಿ, ವಿಟಮಿನ್ ಡಿ ಇವು ಏನು ಹೇಳ್ತಾವಂದರೆ, ಇಲ್ಲಿ ಒಂದು ಸೈಡ್ ವಿಟಮಿನ್ ಕೊಟ್ಟಿರ್ತಾರೆ, ಇನ್ನೊಂದು ಸೈಡು ಆ ವಿಟಮಿನ್ ಕೊರತೆಯಿಂದ ಯಾವ ರೋಗ ಬರ್ತಕ್ಕಂಥದ್ದು ಕೊಟ್ಟಿರ್ತಾರೆ. ಈ ಸೈಡ್ ವಿಟಮಿನ್ ಕೊಟ್ಟರೆ ಈ ಸೈಡು ವಿಟಮಿನ್ ಇಂದ ಬರ್ತಕ್ಕಂಥ ರೋಗಗಳವು. ವಿಟಮಿನ್ ಏನಿಂದ ಯಾವ್ದು ಬರ್ತಂದರೆ ರಾತ್ರಿ ಕುರುಡುತನ ಅಥವಾ ಇರುಳು ಕುರುಡುತನ. ವಿಟಮಿನ್ B1 ಏನು ಹೇಳ್ತಂದರೆ ಬೇರೆ ರೋಗ ಬರ್ತದೆ. ಇನ್ನು ವಿಟಮಿನ್ ಸಿದಿಂದ ಯಾವ್ದು ಬರ್ತಂದರೆ ಸ್ಕರ್ವಿ ರೋಗ ಬರ್ತದೆ. ವಿಟಮಿನ್ ಡಿಯಿಂದ ಯಾವ್ದು ಬರ್ತಂದರೆ ರಿಕೆಟ್ಸ್ ಬರ್ತದೆ. ಈ ರೀತಿ ಮ್ಯಾಚ್ ಮಾಡಿ ಹೇಳ್ತಿರ್ತಾರೆ. ಇವು ಕೂಡ ಎಕ್ಸಾಮಲ್ಲಿ ಭಾಳಷ್ಟು ಸರಿ ಬಂದಿರತಕ್ಕಂಥ ಕ್ವಶನ್ಗಳೇ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರಗಳನ್ನು ನಾನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ. ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ರೀತಿ ಪಿ ಸಿ ಎಕ್ಸಾಮಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನೇ ನಾನು ತೊಗೊಂಡು ಬರ್ತೀನಿ. ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಕ್ವಶನ್ ಇದೆ ನೋಡಿ. ಒಂದು ಸೈಡು ಜಲಪಾತ ಕೊಟ್ಟಿರ್ತಾರೆ, ಇನ್ನೊಂದು ಸೈಡು ಜಿಲ್ಲೆ ಕೊಟ್ಟಿರ್ತಾರೆ. ಒಂದು ಸೈಡ್ ಜಲಪಾತ, ಇನ್ನೊಂದು ಸೈಡು ಜಿಲ್ಲೆಗಳು. ಅಂದರೆ ಇಲ್ಲಿ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಗೋಕಾಕ್ ಜಲಪಾತ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಜೋಗ ಜಲಪಾತ ಎಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಶಿವನ ಸಮುದ್ರ ಎಲ್ಲಿ ಕಂಡು ಬರ್ತಂದ್ರೆ ಮಂಡ್ಯ ಅಥವಾ ಚಾಮರಾಜನಗರಲ್ಲಿ ಕಂಡು ಬರ್ತದೆ. ಮಾಗೋಡು ಜಲಪಾತ ಎಲ್ಲಿ ಕಂಡು ಬರ್ತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕಲ್ಲ ಆನ್ಸರು.
ಇದು ಭಾಳಷ್ಟು ಸಾರಿ ಎಕ್ಸಾಮ್ ಬಂದಿರತಕ್ಕಂಥ ಕ್ವಶನ್ಗಳು. ಈ ಪಿ ಸಿ ಯಾರು ಓದ್ತಾ ಇದ್ದಿಲ್ಲ ಅವರು ಇದನ್ನು ಮಿಸ್ ಮಾಡ್ಕೋಬೇಡಿ. ಈ ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಒಂದು ಸೈಡ್ ಯುದ್ಧಗಳು ಕೊಟ್ಟಿರ್ತಾರೆ, ಇನ್ನೊಂದು ಸೈಡು ಯುದ್ಧಗಳು ನಡೆದ ವರ್ಷಗಳು ಕೊಟ್ಟಿರ್ತಾರೆ. ಅಂದರೆ ಪಾಣಿಪತ್ ಯುದ್ಧ ಯಾವಾಗ ನಡೀತು, ತಾಳಿಕೋಟೆ ಯುದ್ಧ ಯಾವಾಗ ನಡೀತು, ಆಮೇಲೆ ಪ್ಲಾಸಿ ಯುದ್ಧ ಯಾವಾಗ ನಡೀತು, ಬಕ್ಸಾರ್ ಯುದ್ಧ ಯಾವಾಗ ನಡೀತು ಅಂತಕ್ಕಂಥ ಕ್ವಶನ್ಗಳನ್ನು ಜಾಸ್ತಿ ಸಾರಿ ಬಂದಿರತಕ್ಕಂಥ ಕ್ವಶನ್ಗಳಿವು. ಅಂದರೆ ಪಾಣಿಪತ್ ಯುದ್ಧ ಯಾವಾಗ ನಡೀತು ಅಂದರೆ 1526ರಲ್ಲಿ ಪಾಣಿಪತ್ ಯುದ್ಧ ನಡೀತದೆ. ತಾಳಿಕೋಟೆ ಯುದ್ಧ ಅಂದರೆ 1565ರಲ್ಲಿ ನಡೀತದೆ. ಪ್ಲಾಸಿ ಕದನ 1767ರಲ್ಲಿ, ಬಕ್ಸಾರ್ ಯುದ್ಧ 1764ರಲ್ಲಿ. ಇದು ಯುದ್ಧಗಳಿಗೆ ಸಂಬಂಧಪಟ್ಟಂಥ ಹಿಸ್ಟ್ರಿಯಲ್ಲಿ ಕೇಳ್ತಕ್ಕಂಥ ಅತಿ ಹೆಚ್ಚು ರಿಪೀಟೆಡ್ ಕ್ವಶನ್ ಇದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕದ ನದಿಗಳು ಮತ್ತು ಉಗಮ ಸ್ಥಾನಗಳು. ಇವು ಇತ್ತೀಚೆಗೆ ನಡೀತಕ್ಕಂಥ ಕ್ವಶನ್ ಪೇಪರ್ದಲ್ಲಿ ನೋಡಿದ್ರೆ ಕರ್ನಾಟಕ ರಿಲೇಟೆಡ್ ಹೆಚ್ಚು ಕ್ವಶನ್ಗಳು ಕೇಳ್ತಾ ಇರ್ತಾನೆ. ಅದರಲ್ಲಿ ಎಸ್ಪೆಷಲಿ ಈ ನದಿಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಕೇಳ್ತಾನೆ ಇರ್ತಾರೆ. ಕಾವೇರಿ ನದಿಯಲ್ಲಿ ಹುಡುತ್ತದೆ, ಕೃಷ್ಣಾ ನದಿಯಲ್ಲಿ ಹುಡುತ್ತದೆ, ಶರಾವತಿ ನದಿಯಲ್ಲಿ ಹುಡುತ್ತದೆ, ನೆಕ್ಸ್ಟ್ ಪೆನ್ನಾರ್ ನದಿಯಲ್ಲಿ ಹುಡುತಂತ ಕೇಳ್ತಾರೆ. ಇವು ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಸಾರಿ ಬಂದಿರತಕ್ಕಂಥ ಕ್ವಶನ್ಗಳೇ. ಕಾವೇರಿ ನದಿಯಲ್ಲಿ ಹುಡುತಂದರೆ ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಡುತ್ತದೆ, ಕೃಷ್ಣಾ ನದಿಯಲ್ಲಿ ಅಂದರೆ ಮಹಾಬಲೇಶ್ವರದಲ್ಲಿ ಹುಡುತ್ತದೆ, ಶರಾವತಿ ನದಿಯಲ್ಲಿ ಅಂದರೆ ಅಮೃತತೀರ್ಥದಲ್ಲಿ ಹುಡುತ್ತದೆ, ಪೆನ್ನಾರ್ ನದಿಯಲ್ಲಿ ಅಂದರೆ ನಂದಿ ಬೆಟ್ಟದಲ್ಲಿ ಹುಡುತ್ತದೆ. ಇವೆಲ್ಲ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಸಾರಿ ಬಂದಿರತಕ್ಕಂಥ ಕ್ವಶನ್ಗಳು. ನೆಕ್ಸ್ಟ್ ವಿಧಿಗಳು ಮತ್ತು ವಿಷಯಗಳು. ಇವು ವಿಧಿಗಳು ಜಾಸ್ತಿ ಸಾರಿ ರಿಪೀಟ್ ಆಗಿರ್ತಕ್ಕಂಥ ವಿಧಿಗಳು. 17ನೇ ವಿಧಿ ಆಗಿರ್ಬೋದು, 21A ವಿಧಿ ಆಗಿರ್ಬೋದು, 40ನೇ ವಿಧಿ ಆಗಿರ್ಬೋದು. ಅದೇ ರೀತಿ ಯಾವುದು 356ನೇ ವಿಧಿ. ಇವೆಲ್ಲ ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಇವು. 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ತದೆ. 21ನೇ ವಿಧಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಹೇಳ್ತದೆ. 40ನೇ ವಿಧಿ ಗ್ರಾಮ ಪಂಚಾಯತಿ ಬಗ್ಗೆ ಹೇಳ್ತದೆ. 356ನೇ ವಿಧಿ ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ಹೇಳ್ತದೆ. ಇದು ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ ಥರ ಮಾಡ್ಕೊಂಡು ಹೋಗ್ಬೇಕು ಇದನ್ನು. ಇನ್ನು ನೆಕ್ಸ್ಟ್ ಯಾವ ಕ್ವಶನ್ ಅಂದರೆ, ನೆಕ್ಸ್ಟು ವಿಟಮಿನ್ ಎ ಸಂಬಂಧಪಟ್ಟಂಥ ಕ್ವಶನ್ ಕೇಳಿದ್ದಾರೆ. ವಿಟಮಿನ್ ಎ ಏನು ಹೇಳ್ತದೆ ಮತ್ತು ಆ ವಿಟಮಿನಿಂದ ವಿಟಮಿನ್ ಕೊರತೆಯಿಂದ ಯಾವ ರೋಗ ಕಂಡು ಬರ್ತಕ್ಕಂಥದ್ದು ಕ್ವಶನ್ ಇದೆ ಇದು. ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರ್ತದೆ, ವಿಟಮಿನ್ B1ಇಂದ ಯಾವ ರೋಗ ಬರ್ತದೆ, ವಿಟಮಿನ್ ಸಿಯಿಂದ ಯಾವುದು ರೋಗ ಬರ್ತದೆ, ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರ್ತಕ್ಕಂಥದ್ದು. ವಿಟಮಿನ್ ಎ ಇಂದ ಯಾವುದು ಬರ್ತಂದರೆ ರಾತ್ರಿ ಕುರುಡುತನ ಅಂತ ಇರುಳು ಕುರುಡುತನ ಅಂತ ಕರಿತೀವಿ. ವಿಟಮಿನ್ B1ಇಂದ ಬೇರೆ ಬೇರೆ ರೋಗ, ವಿಟಮಿನ್ ಸಿಯಿಂದ ಸ್ಕರ್ವಿ ರೋಗ ಬರ್ತದೆ, ವಿಟಮಿನ್ ಡಿ ಇಂದ ರಿಕೆಟ್ಸ್ ಬರ್ತದೆ. ಇದು ನೆಕ್ಸ್ಟ್ ಜಲಪಾತ ಮತ್ತು ಅವುಗಳು ಕಂಡು ಬರ್ತಕ್ಕಂಥ ಜಿಲ್ಲೆಗಳು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಈ ಜೋಗ ಜಲಪಾತ ಯಾವ ಡಿಸ್ಟಿಕಲ್ಲಿ ಕಂಡು ಬರ್ತದೆ, ಗೋಕಾಕ್ ಜಲಪಾತ ಯಾವ ಕಂಡು ಬರ್ತದೆ, ಗೋಕಾಕ್ ಜಲಪಾತ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಶಿವನ ಸಮುದ್ರ ಜಲಪಾತ ಎಲ್ಲಿ ಕಂಡು ಬರ್ತದೆ, ನೆಕ್ಸ್ಟ್ ಮಾಗೋಡು ಜಲಪಾತ ಎಲ್ಲಿ ಕಂಡು ಬರ್ತದೆ. ಈ ರೀತಿ ಜಲಪಾತಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಆಗಿರ್ಬೋದು, ನದಿಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳಾಗಿರ್ಬೋದು, ಜಾಸ್ತಿ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಾವೆ. ಇಲ್ಲಿ ನೋಡಿ, ಮೊದಲನೇದಾಗಿ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಗೋಕಾಕ್ ಜಲಪಾತ ಬೆಳಗಾವಿಯಲ್ಲಿ ಕಂಡು ಬರ್ತದೆ, ಶಿವನ ಸಮುದ್ರ ಜಲಪಾತ ಎಲ್ಲಿ ಕಂಡು ಬರ್ತಂದ್ರೆ ಮಂಡ್ಯದಲ್ಲಿ ಕಂಡು ಬರ್ತದೆ, ಮಾಗೋಡು ಜಲಪಾತ ಎಲ್ಲಿ ಕಂಡು ಬರ್ತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇವು ಜಲಪಾತಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳು. ಈ ನೆಕ್ಸ್ಟ್ ಕ್ವಶನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಯಾವ ರೀತಿ ಕೇಳ್ತಂದರೆ, ಒಂದು ಸೈಡ್ ಸಾಮ್ರಾಜ್ಯನ ಕೊಡ್ತಾನೆ, ಅಂದರೆ ರಾಜ್ಯ ಮನೆತನಗಳ ಬಗ್ಗೆ ಒಂದು ಸೈಡ್ ಕೊಡ್ತಾನೆ, ಇನ್ನೊಂದು ಸೈಡ್ ರಾಜಧಾನಿಗೆ ಕೊಡ್ತಾನೆ. ಈಗ ಕದಂಬ ರಾಜಧಾನಿ ಯಾವುದು, ಚಾಲುಕ್ಯರ ರಾಜಧಾನಿ ಯಾವುದು, ಅದೇ ರೀತಿ ರಾಷ್ಟ್ರಕೂಟರ ರಾಜಧಾನಿ ಯಾವುದು, ವಿಜಯನಗರದ ರಾಜಧಾನಿ ಯಾವುದು, ಈ ಥರ ಮ್ಯಾಚ್ ಮಾಡಲು ಕೇಳ್ತಾನೆ. ಇವು ಭಾಳಷ್ಟು ಸಾರಿ ಎಕ್ಸಾಮ್ಗೆ ಬಂದಿರತಕ್ಕಂಥ ಕ್ವಶನ್ಗಳು. ಕದಂಬರ ರಾಜಧಾನಿ ಯಾವುದು, ಬನವಾಸಿ. ಚಾಲುಕ್ಯರ ರಾಜಧಾನಿ ಯಾವುದು, ಬಾದಾಮಿ. ರಾಷ್ಟ್ರಕೂಟರ ರಾಜಧಾನಿ ಯಾವುದು, ಮಾಣಿಕೇಟ. ವಿಜಯನಗರದ ರಾಜಧಾನಿ ಯಾವುದು, ಹಂಪಿ. ಈ ರೀತಿ ಒಂದು ಸೈಡು ಸಾಮ್ರಾಜ್ಯ ಕೊಟ್ಟು ಅವುಗಳನ್ನು ಮ್ಯಾಚ್ ಮಾಡಿ ಕೇಳ್ತಾನೆ. ಯಾವ ಸಾಮ್ರಾಜ್ಯದ ರಾಜಧಾನಿ ಅಂತ ಕೇಳಿ ಮ್ಯಾಚ್ ಮಾಡಿ ನಿಮ್ಗೆ ಕ್ವಶನ್ಸ್ ಕೊಡ್ತಾನೆ. ನೆಕ್ಸ್ಟ್ ಸಂವಿಧಾನದ ಅಂಶ ಕೊಡ್ತಾರೆ. ಒಂದು ಸೈಡು ಸಂವಿಧಾನದ ಅಂಶ ಕೊಡ್ತಾರೆ. ಇದು ಯಾವ ದೇಶದಿಂದ ನಾವು ಈ ಅಂಶವನ್ನು ಎರವಲು ಪಡೆದೆವು, ಅಂದರೆ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಪಡೆದೆವು, ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ನಾವು ಎರವಲು ಪಡೆದೆವು,
ಇನ್ನು ಸಂಸದೀಯ ಮತ್ತು ಸರ್ಕಾರೀಯ ಪದ್ಧತಿ ಇದನ್ನು ಯಾವ ದೇಶದಿಂದ ಎರವಲು ಪಡೆದೆವು. ಮೂಲಭೂತ ಕರ್ತವ್ಯಗಳು ಯಾವ ದೇಶದಿಂದ ಎರವಲು ಪಡೆದೆವು. ಎರವಲು ಅಂದರೆ ಯಾವ ದೇಶದಿಂದ ನಾವು ಅಂಶವನ್ನು ತೆಗೆದುಕೊಂಡು ಬಂದೆವು ಅಂತಕ್ಕಂಥದ್ದು ಅದರ ಮೀನಿಂಗ. ಎರವಲು ಅಂದರೆ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ತೊಗೊಂಬಂದೀವಿ ಅಂತ ನಾವು ಅಮೇರಿಕಾ ದೇಶದಿಂದ ತೆಗೆದುಕೊಂಡು ಬಂದಿದ್ದೇವೆ. ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲೆಂಡ್ ದೇಶದಿಂದ, ಸಂಸದೀಯ ಪದ್ಧತಿ ಬ್ರಿಟನ್ನಿಂದ, ಮೂಲಭೂತ ಕರ್ತವ್ಯಗಳು ರಷ್ಯಾ ದೇಶದಿಂದ. ಈ ರಷ್ಯಾ ದೇಶದಿಂದ ನಾವು ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡ್ಕೊಂಬಂದಿದ್ದೇವೆ. ಇನ್ ಮೋಸ್ಟ್ ರಿಪೀಟೆಡ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಒಂದು ಸೈಡು ಏನಿರ್ತದೆ ರಾಷ್ಟ್ರೀಯ ಉದ್ಯಾನಗಳು. ಇದು ಭಾಳಷ್ಟು ಸರಿ ಬಂದಿರತಕ್ಕಂಥ ಕ್ವಶನ್ಗಳಿವು. ರಾಷ್ಟ್ರೀಯ ಉದ್ಯಾನಗಳು, ಜಿಲ್ಲೆಗಳು. ಅದಕ್ಕೋಸ್ಕರ ಈ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ, ಕಂಪ್ಲೀಟಾಗಿ ನೋಡಿ, ಯಾವ ಕ್ವಶನ್ನು ಮಿಸ್ ಮಾಡಬೇಡಿ. ಬಂಡೀಪುರ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ನಾಗರಹೊಳೆ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಬನ್ನೇರುಘಟ್ಟ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಅಂಶಿವತ್ತು ಕಾಳಿ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತಕ್ಕಂಥ ಕ್ವಶನ್ ಕೇಳಿದರೆ, ಬಂಡೀಪುರ ಎಲ್ಲಿ ಕಂಡು ಬರ್ತಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ನಾಗರಹೊಳೆ ಕೊಡಗು ಅಥವಾ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಬನ್ನೇರುಘಟ್ಟ ಬೆಂಗಳೂರಲ್ಲಿ ಕಂಡು ಬರ್ತದೆ, ಅಂಶಿ ಅಥವಾ ಕಾಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ನೆಕ್ಸ್ಟ್ ಸೈನ್ಸ್ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ ಬಂದಿದೆ ಅಂದರೆ, ಒಂದು ಸೈಡ್ ಆಮ್ಲ ಕೊಟ್ಟಿರ್ತಾನೆ, ಇನ್ನೊಂದು ಸೈಡ್ ಅದರ ಮೂಲ ಅಂದರೆ ಯಾವ ಆಮ್ಲದಿಂದ ಯಾವ ಆಮ್ಲ ಕಂಡು ಬರ್ತದೆ. ಈ ಮೊಸರಿನಲ್ಲಿ ಯಾವ ಆಮ್ಲ ಕಂಡು ಬರ್ತದೆ, ಇರುವೆ ಕಡಿತಂದರೆ ಯಾವ ಆಮ್ಲ ಬರ್ತದೆ ಅಂತಕ್ಕಂಥ ಕ್ವಶನ್ ಇದು. ಈಗ ಸಿಟ್ರಿಕ್ ಆಮ್ಲ ಎಲ್ಲಿ ಕಂಡು ಬರ್ತದೆ, ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಕಂಡು ಬರ್ತದೆ, ಅಸಿಟಿಕ್ ಆಮ್ಲ ಎಲ್ಲಿ ಕಂಡು ಬರ್ತದೆ, ಫಾರ್ಮಿಕ್ ಆಮ್ಲ ಎಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಇನ್ನು ನೋಡೋದಾದರೆ ಸಿಟ್ರಿಕ್ ಆಮ್ಲ ನಿಂಬೆಹಣ್ಣಲ್ಲಿ ಕಂಡು ಬರ್ತದೆ, ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿ ಕಂಡು ಬರ್ತದೆ, ಅಸಿಟಿಕ್ ಆಮ್ಲ ವಿನೆಗರಲ್ಲಿ ಕಂಡು ಬರ್ತದೆ, ಫಾರ್ಮಿಕ್ ಆಮ್ಲ ಇರುವೆ ಕಡಿತದಿಂದ ಫಾರ್ಮಿಕ್ ಆಮ್ಲ ಕಂಡು ಬರ್ತದೆ. ಇದು ಸೈನ್ಸಿಗೆ ಸಂಬಂಧಪಟ್ಟಂಥ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳು. ಇನ್ನು ಎಕಾನಮಿಗೆ ಸಂಬಂಧಪಟ್ಟಂಥ ಕ್ವಶನ್ ನೋಡೋದಾದರೆ, ಇದು ಒಂದು ಕಡೆ ಸಂಸ್ಥೆಗಳನ್ನು ಕೊಟ್ಟಿರ್ತಾರೆ, ಇನ್ನೊಂದು ಕಡೆ ಅದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅಂತ ಕರಿತೀವಿ. ಹೆಡ್ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ. ಅಂದರೆ RBI ಹೆಡ್ ಕ್ವಾರ್ಟರ್ ಎಲ್ಲಿದೆ, ಪ್ರಧಾನ ಕಚೇರಿ ಎಲ್ಲಿದೆ, SEBIದು ಎಲ್ಲಿದೆ, ಅದೇ ರೀತಿಯಾಗಿ ಇಸ್ರೋದು ಎಲ್ಲಿದೆ, ನೀತಿ ಆಯೋಗದೆಲ್ಲಿದೆ ಅಂತಕ್ಕಂಥ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. RBIದು ಮುಂಬೈಲಿದೆ, SEBIದು ಮುಂಬೈಲಿದೆ, ನೀತಿ ಆಯೋಗದು ನವದೆಹಲಿಯಲ್ಲಿದೆ. RBIದು ಮುಂಬೈ, SEBIದು ಮುಂಬೈ, ಇಸ್ರೋದು ಬೆಂಗಳೂರು, ನೀತಿ ಆಯೋಗದು ನವದೆಹಲಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಇನ್ನು ನೆಕ್ಸ್ಟ್ ನಾನು ಇದೇ ರೀತಿ ಕ್ವಶನ್ ತೊಗೊಂಬರ್ತಾ ಇರ್ತೀನಿ. ಎಕ್ಸಾಮಲ್ಲಿ ಬರ್ತಕ್ಕಂಥ ಫಿಕ್ಸ್ ಕ್ವಶನ್ ತೊಗೊಂಬರ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ನಿಮಗೆ ಯಾವ ಕ್ಲಾಸ್ಗಳು ಬೇಕು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಆ ಕ್ಲಾಸ್ಗಳನ್ನು ತೊಗೊಂಡ್ಬರ್ತೀನಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.